ನೋಡಿ, ಜಾತಿ ಗಣತಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ ಅಷ್ಟೇ. ಒಂದಷ್ಟು ಚರ್ಚೆಗಳಾಯಿತು. ಸಂಪುಟದ ಸಚಿವರು ಒಂದಷ್ಟು ಜನ ಇದಕ್ಕೆ ಪರ ವ್ಯಕ್ತಪಡಿಸಿದ್ರೆ ಮತ್ತೊಂದಷ್ಟು ಜನ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಮತ್ತೆ ಏಪ್ರಿಲ್ 17ನೇ ತಾರೀಕು ಈ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಈ ಜಾತಿ ವ್ಯೂಹ ಏನಿದೆ, ಇದು ರಾಜಕೀಯ ದಾಳವನ್ನಾಗಿ ಸಿದ್ದರಾಮಯ್ಯ ಅವರು ಉರುಳಿಸ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಸಿದ್ದು ಜಾತಿ ವ್ಯೂಹ. ಸಿಎಂ ಸಿದ್ದು ಸಂಪುಟದ ಅಂಗಳದಲ್ಲಿ ಜಾತಿ ಜನಗಣತಿ ಜ್ವಾಲೆ. ಸಚಿವರ ಕೈ ಸೇರಿದ ಜಾತಿ ಗಣತಿ ವರದಿ ಹೊತ್ತಿಕೊಳ್ಳುತ್ತಾ ಬೆಂಕಿ. ಇದು ವೈಜ್ಞಾನಿಕ ವರದಿಯಲ್ಲ. ಸ್ವಪಕ್ಷ ಹಾಗೆ ವಿಪಕ್ಷ ನಾಯಕರು ಸಿಡಿದೆದ್ದಿರೋದು. ವೈಜ್ಞಾನಿಕವಾಗಿ ವರದಿ ರೆಡಿ ಮಾಡಿಲ್ಲ, ವೈಜ್ಞಾನಿಕ ವರದಿಯಲ್ಲ, ಮನೆ ಮನೆ ಸಮೀಕ್ಷೆ ಮಾಡಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಜನಗಣತಿ ವರದಿ ಜಾರಿ ಪಕ್ಕಾನ ಅಥವಾ ಬುಟ್ಟಿ ಒಳಗಡೆ ಇರುವಂತಹ ಹಾವ. ಏಪ್ರಿಲ್ 17ನೇ ತಾರೀಕಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ. ಸುದೀರ್ಘವಾಗಿ ಇವತ್ತು 3 ಗಂಟೆಗಳ ಕಾಲ ನಡೆದಂತಹ ಸಿದ್ದು ಕ್ಯಾಬಿನೆಟ್ ಮೀಟಿಂಗ್. ಎಲ್ಲಾ ಸಚಿವರ ಕೈಗೆ ವರದಿ ಸೇರಿದೆ. ಒಬ್ಬೊಬ್ಬರನ್ನೇ ಕರೆದು ಅಭಿಪ್ರಾಯ ಸಂಗ್ರಹ ಕೂಡ ಆಗುತ್ತೆ. ಹಾಗಾಗಿ ಬಹಳಷ್ಟು ಕುತೂಹಲ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಜಾತಿ ವ್ಯೂಹ. ನೋಡಿ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಜಾತಿ ಗಣತಿ. ಎಷ್ಟು ವರ್ಷ ಸುಮ್ಮನಿದ್ದು ಈಗ ಇವತ್ತು ಅದು ಕರೆಕ್ಟ್ ಆಗಿ 10 ವರ್ಷಗಳ ನಂತರ ಸ್ವಪಕ್ಷದಲ್ಲೇ ಜಾತಿ ಗಣತಿ ವರದಿ ಮಂಡನೆಗೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಪಕ್ಷದ ನಾಯಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಿಂದ 6 ಜನ ಸಚಿವರು ದೂರ ಉಳಿದಿರೋದು. ಸಚಿವ ಎಸ್ ಮಲ್ಲಿಕಾರ್ಜುನ, RB ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿಲ್ಲ. ಅದರ ಜೊತೆಗೆ ಸಚಿವ MC ಸುಧಾಕರ್ ಅವರು ಗೈರು, ಕೆ ವೆಂಕಟೇಶು, ಮಧು ಬಂಗಾರಪ್ಪ, ಇಷ್ಟೂ ಜನ ಸಚಿವರುಗಳು ಕೂಡ ಗೈರಾಗಿದ್ದಾರೆ. ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಜನ ನಾಯಕರು ಪರವಾಗಿದ್ದಾರೆ. ನೋಡಿ, ಹಿಂದೆ ಸಿದ್ದರಾಮಯ್ಯ ಅವರಿಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು. ಇದು ಅವೈಜ್ಞಾನಿಕವಾಗಿದೆ, ಸರಿಯಾಗಿ ಜಾತಿ ಗಣತಿಯನ್ನ ಮಾಡಿಲ್ಲ, ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನ ನಡೆಸಿಲ್ಲ, ಹಾಗಾಗಿ ಇದು ಮಂಡನೆ ಆಗಬಾರದು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು ಹಿಂದೆ. ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ. ಹಾಗಾದ್ರೆ ಇವತ್ತು ಯಾರೆಲ್ಲ ಏನಂದ್ರು? ಕಾಂಗ್ರೆಸ್ನಿಂದ ಯಾರು ಏನಂದ್ರು? ಬಿಜೆಪಿ ಅವರಿಗೆ ಏನಂದ್ರು? ಕೆಲ ಸಚಿವರು ಅಧ್ಯಯನ ಆಗಬೇಕು ಅಂತ ಹೇಳಿದ್ದಾರೆ. ಮುಂದಿನ ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದು. ಇವತ್ತು ಸುದೀರ್ಘವಾಗಿ 3 ಗಂಟೆಗಳ ಕಾಲ ಚರ್ಚೆಯಾಗತ್ತೆ. ವರದಿ ಬಂದಿದೆ, ವರದಿಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು ಹೇಳ್ತೀವಿ. ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಸಂಪುಟದ ಸಚಿವರಿಂದ ವಿವರ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದೇವೆ, ತಂಗಡಗಿ ಅವರು ಹೇಳಿರೋದು. ಮೊದಲು ಜಾರಿ ಮಾಡ್ಲಿ, ನಂತರ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಇದು ವೈಜ್ಞಾನಿಕವಲ್ಲ, ಸಿದ್ದರಾಮಯ್ಯ ಅವರು ಹೇಳಿ ಮಾಡಿಸಿದಂತಹ ಸಮೀಕ್ಷೆ ಅಂತ ಹೇಳಿರೋದು ವಿಪಕ್ಷ ನಾಯಕ R ಅಶೋಕ್ ಅವರು. ಜಾತಿ ಗಣತಿ ಬಗ್ಗೆ ಮೊದಲು ಕಾಂಗ್ರೆಸ್ನಲ್ಲಿ ಒಮ್ಮತ ಬರಲಿ, ಆಮೇಲೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಮತ್ತೊಂದು ಕಡೆ ವಿ ಸೋಮಣ್ಣ ಅವರು, ಸಿದ್ದರಾಮಯ್ಯ ಅವರು ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ, ಜಾತಿ ಗಣತಿಯನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಜನ ನಾಯಕರು ಆರೋಪ ಮಾಡ್ತಾ ಇರೋದು. ಇವತ್ತಿನ ಸಂಪುಟ ಸಭೆಯಲ್ಲಿ ವರದಿ ಮಂಡನೆಯಾಗಿದೆ. ಹಾಗಾದ್ರೆ ಮುಂದೇನು? ಸದ್ಯ ಕೊಟ್ಟಿರುವಂತಹ ಜಾತಿ ಗಣತಿ ವರದಿಯಲ್ಲಿ 8 ಸಂಪುಟಗಳಿದೆ. ಮುಂದೆ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗುತ್ತಾ? ಏನಾಗುತ್ತೆ ಹಾಗಾದ್ರೆ? ಸಂಪುಟ ಉಪಸಮಿತಿಯನ್ನ ರಚನೆ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ ಅವರು? ಉಪಸಮಿತಿ ಕಾನೂನು ತಜ್ಞರು, ಸಂವಿಧಾನ ತಜ್ಞರೊಂದಿಗೆ ಚರ್ಚೆ ಕೂಡ ಮಾಡುವಂತಹ ಸಾಧ್ಯತೆಗಳಿದೆ. ಆ ಬಳಿಕ ಸಂಪುಟ ಉಪಸಮಿತಿ ಅಧ್ಯಯನದ ವರದಿ ಮತ್ತೆ ಸಂಪುಟಕ್ಕೆ. ನೋಡಿ, ಇವತ್ತು ಮಂಡನೆಯಾಗಿದೆ ಅಷ್ಟೇನೆ. ಅದಾದ ಮೇಲೆ ಉಳಿದಂತಹ ಪ್ರಕ್ರಿಯೆಗಳು ಆರಂಭ ಆಗತ್ತೆ. ಇವತ್ತು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಮತ್ತೆ 17ಕ್ಕೆ
ಮತ್ತೆ ಚರ್ಚೆ ಕಂಟಿನ್ಯೂ ಆಗತ್ತೆ. ಹಾಗಾದ್ರೆ ಜಾತಿ ಗಣತಿಯ ಬಗ್ಗೆ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ, ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ, ಬನ್ನಿ ನೋಡೋಣ. ಕೆಲವು ಮಂತ್ರಿಗಳು ನೋಡಿದ ಮೇಲೆ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ, ಎಜುಕೇಶನ್ ಸರ್ವೆ, ಅದು ಜಾತಿ ಗಣತಿ ವರದಿ ಅಲ್ಲ. ಆದರೆ ಸೊ ಅದು ಬಂದಿದೆ, ನೋಡೋಣ ಅದರಲ್ಲಿ ಏನೇನು ಅಂಶಗಳಿದೆ. ಅಧ್ಯಯನ ಮಾಡಲಿಕ್ಕೆ ಮಂತ್ರಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ಎಲ್ಲರಿಗೂ ತಲುಪಿಸ್ಬೇಕಂದ್ಬಿಟ್ಟು. ಅದು ಬಂದ್ಮೇಲೆ ಅದು ಕೈಗೆ ಸಿಕ್ಕಿದ ಮೇಲೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ. ಇದು ಯಾಕೆ ಇಷ್ಟೊಂದು ಐಪ್ ಪಡ್ಕೊಂಡಿದೆ ಅಂದ್ರೆ ಕೆಲವೊಂದಿಷ್ಟು ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಸಚಿವರನ್ನೇ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಈ ವರದಿಗೆ. ಹಾಗಾಗಿನೇ ಇದಷ್ಟು ಆ ವರದಿನಲ್ಲಿ ಏನಿಲ್ಲ ಅಂತ ಗೊತ್ತೇ ಇಲ್ಲ ಅಲ್ಲ, ವಿರೋಧ ಏನಕ್ಕೆ ಅಂಥದ್ದು ಏನಾದರೂ ಅಲ್ಲಿ ಅದ ನಮ್ಮ ಆ ವರದಿನಲ್ಲಿ ಏನಾದರೂ ಆಕ್ಷೇಪ ಇದ್ರೆ ಆಮೇಲೆ ನೋಡೋಣ ಅಂತೆ. ಬಟ್ ಅದು ವರದಿನಲ್ಲಿ ಏನಿದೆ ಅಂತ ಗೊತ್ತೇ ಇಲ್ಲ ಅಲ್ಲ, ನಮಗೆ ಗೊತ್ತಿಲ್ಲ. ಕ್ಯಾಬಿನೆಟ್ನಲ್ಲಿ ಇವತ್ತಿಟ್ಟಿದ್ರೆ ಬೇರೆಯವರಿಗೆ ಗೊತ್ತೇ ಆಗುತ್ತೆ. ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಈ ವರದಿ ಬಗ್ಗೆ ಊಹಾಪೋಹಗಳ ಆಧಾರದ ಮೇಲೆ ಕೆಲವೊಂದು ಆತಂಕಗಳಿದ್ದವು. ಹೀಗಾಗಿ ವರದಿ ಈಗ ಬಹಿರಂಗ ಆಗಿದೆ. ವರದಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ಹಿಂದೆನೂ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಹಿಂದುಳಿದ ವರ್ಗಗಳ ಆಯೋಗವು ತಮ್ಮ ವರದಿಯನ್ನು ಕೊಟ್ಟಿದೆ. ಸಾಮಾಜಿಕ ಶೈಕ್ಷಣಿಕ ಏನು ಸಮೀಕ್ಷೆ ಆಗಿದ್ದಂಥದ್ದು ಇವತ್ತು ದಾಖಲೆಗಳಿದ್ದಾವೆ. ಈಗೇನು ವರದಿ ಬಂದಿದೆ ಆ ವರದಿಯನ್ನು ಅಧ್ಯಯನ ಮಾಡಿದ ನಂತರ ಗೊತ್ತಾಗುತ್ತೆ ಇದು ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಇವತ್ತು ವರದಿ ಈಗಾಗಲೇ ಮಾಡಲಾಗಿದೆ ಅನ್ನುವಂಥದ್ದು, ಸಮೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದು. ಅದೆಲ್ಲವನ್ನು ನೋಡಿಕೊಂಡು ಇವತ್ತೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಸಚಿವ ಸಂಪುಟದಲ್ಲಿ ನನ್ನ ವೈಯಕ್ತಿಕ ಅಂದರೆ ರಾಜ್ಯದ ಹಿತದೃಷ್ಟಿಯಿಂದ ನನ್ನ ಅಭಿಪ್ರಾಯವನ್ನು ಮಂಡನೆ ಮಾಡುತ್ತೇನೆ. ಟ್ರೆಸರಿಯಿಂದ ನೇರವಾಗಿ ಕ್ಯಾಬಿನೆಟ್ಗೆ ತಂದಿದ್ದೀವಿ. ಕ್ಯಾಬಿನೆಟಲ್ಲಿ ಓಪನ್ ಮಾಡಿದ್ದೀವಿ. 50 ಸಂಪುಟಗಳದು. 50 ಸಂಪುಟಗಳ ಬಗ್ಗೆ ಮುಂದಿನ ದಿನಮಾನ 17ನೇ ತಾರೀಕಿಗೆ ಎದುರಿಸಲಾಗಂತೆ ವಿಶೇಷವಾದಂಥ ಕ್ಯಾಬಿನೆಟ್ ಕರೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅವತ್ತು ಸವಿಸ್ತಾರವಾಗಿ ಡೀಟೇಲ್ ಆಗಿ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಯಾವ್ಯಾವ ಮಾನದಂಡಗಳನ್ನು ಇಟ್ಕೊಂಡು ಈ ಒಂದು ಸಮೀಕ್ಷೆ ಮಾಡಲಾಗಿದೆ, ಯಾವ್ಯಾವ ಮಾನದಂಡಗಳನ್ನು 54 ಮಾನದಂಡಗಳ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಪ್ರೆಸ್ ಮೀಟ್ನೊಳಗೆ. 54 ಮಾನದಂಡಗಳು ಏನಿರಬೇಕು, ಏನೇನಿದ್ದಾವೆ, ಒಂದು ಗ್ಯಾಸ್ ಸಿಲಿಂಡರ್ ಹಿಡ್ಕೊಂಡು ಎಲ್ಲವೂ ಇದ್ದಾವೆ. ಅದ್ರ ಬಗ್ಗೆ ಮಾನದಂಡ ಚರ್ಚೆ ಆದಮೇಲೆ ನಿರ್ಧಾರವನ್ನು. ಡಿ ಕೆ ಶಿವಕುಮಾರ್ ಅವರು ಕೂಡ ವರದಿ ಜಾರಿ ಆಗಬಾರ್ದು ಅಂತ ಸಹಿ ಸಂಗ್ರಹ ಮಾಡಿದ್ರು, ಸದನದಲ್ಲೇ ಸಹಿ ಸಂಗ್ರಹ ಮಾಡಿ ವಿರೋಧ ವ್ಯಕ್ತಪಡಿಸಿದ್ರು. ಅದ್ರ ಬಗ್ಗೆ ಚರ್ಚೆ 17ನೇ ತಾರೀಕು ಆಗುತ್ತೆ. ಯಾಕೆ ಸರ್, ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಎಲ್ಲರೂ ಒಪ್ಪಿಗೆ ಇದೆ. ಅವತ್ತು 17ನೇ ತಾರೀಕಿಗೆ ಎಲ್ಲರೂ ಒಪ್ಪಿಗೆಯನ್ನು ಹೇಳ್ತಾರೆ. ಅವತ್ತು ಒಪ್ಪಿಗೆಯನ್ನು ನಿರ್ಧಾರ ಮಾಡ್ತಾರೆ. ಏನು ವಿಚಾರಿಸಿ ಗೊತ್ತಿಲ್ಲ, ಅಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಎಲ್ಲ ಗೊತ್ತಿಲ್ಲ, ಕೇಳಿಲ್ಲ. ನಾನು ಹೋಗಿದ್ದೆ ಬೇರೆ ಕೆಲಸಕ್ಕೆ, ಆ ಕೆಲಸ ಕೇಳಕ್ಕೆ ಹೋಗಿಲ್ಲ. ಅದೇ ಜಾತಿ ಗಣತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. CM ಅವರು ಕೂಡ ಏನು ಮಾಡಲಿ ನೋಡಂತ. ನಿಮ್ಮ ನಿಲುವೇನಿದೆ ಸರ್? ನಿಮ್ಮ ನಿಲುವೇನಿದೆ ಸರ್ ಅಂತ ಆಮೇಲೆ ಈಗಲೇ ಆದ್ಮೇಲೆ ಹೇಳ್ತೇವೆ. ಸರಿ, ಸಾಕು. ಭಾಳ ದುರದೃಷ್ಟ. ಈಗಾಗಲೇ ಹಲವಾರು ಜಾತಿಗಳು, ಲಿಂಗಾಯತರಿರ್ಬೋದು, ಒಕ್ಕಲಿಗ ಇರ್ಬೋದು, ಬೇರೆ ಬೇರೆ ಜಾತಿಯವರು ನಮ್ಮ ಮನೆ ಹತ್ರ ಸಮೀಕ್ಷೆಗೆ ಬಂದಿಲ್ಲ. ಇದು ಸಿದ್ದರಾಮಯ್ಯನವರ ಒಂದು ಡಿಕ್ಟೇಟ್ ಮಾಡಿ ಬರೆಸಿರುವಂಥದ್ದು. ಇದು ಸೈಂಟಿಫಿಕಲ್ ಆಗಿಲ್ಲ. ರಾಜ್ಯದ ಎಲ್ಲ ಜನಗಳನ್ನು ಭೇಟಿ ಮಾಡಿ ಸಮೀಕ್ಷೆ ಮಾಡಿದರೆ ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇದು ಸೈಂಟಿಫಿಕ್ ಆಗಿ ಸಮೀಕ್ಷೆ ಆಗಿದೆ. ಸಿದ್ದರಾಮಯ್ಯನ ಹೇಳಿ ಮಾಡಿಸಿರುವಂಥ ಒಂದು ಸಮೀಕ್ಷೆ. ಅದರಿಂದ ಇದರಲ್ಲಿ ರಾಜಕೀಯದ ಗಂಧ ಇರೋದರಿಂದ ಇದನ್ನು ಯಾರೂ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟು ನಾವ್ಯಾರು ಜಾತಿ ಗಣತಿಯ ವಿರೋಧಿಗಳಲ್ಲ, ನಾವು ಜಾತಿ ಗಣತಿ ಆಗಬೇಕು ಅನ್ನೋರು. ಆದರೆ ಸಿದ್ದರಾಮಯ್ಯನವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಅಂತ 2ನೇ ಬಾರಿಗೆ ಅನ್ನಿಸ್ತಾ ಇಲ್ಲ ನನಗೆ. ಅವರ ಕಾರ್ಯಶೈಲಿ, ಅವರ ನಡವಳಿಕೆ ಎಲ್ಲ ಒಂದು ಕಡೆ ಅಧಿಕಾರಕ್ಕೋಸ್ಕರವಾಗಿ ಯಾವುದೇ ಒಂದು ಈ ರೀತಿಯಾದ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿರ್ತಕ್ಕಂಥದ್ದು ನೋವಿನ ಸಂಗತಿ. ಅವರಲ್ಲೇ ಒಡಂಬಡಿಕೆ ಇಲ್ಲ, ಅವರಲ್ಲೇ ಒಗ್ಗಟ್ಟಿಲ್ಲ. ಆಗಿರ್ತಕ್ಕಂಥದ್ದು ಸತ್ಯ ಸಾಧಕ ಬಾಧಕಗಳು ಕೂಡ ಹೇಗಿದೆ ಅನ್ನೋದೇ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಜನರನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರವಾಗಿ, ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಇನ್ನೊಂದು ದಾಳವನ್ನು ಇವತ್ತು ರಾಜ್ಯದ ಜನತೆ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಇದು ಖಂಡನೀಯ.
ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸ್ಲಿ, ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸ್ಲಿ, ಆನಂತರ ಮುಂದಿನ ಸಂಗತಿಯನ್ನು ನಾವು ಮಾತಾಡ್ತೀವಿ. ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯ MLAಗಳು ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳಲ್ಲಿ ಒಮ್ಮತವನ್ನು ಮೂಡಿಸ್ಲಿ, ನೋಡಿ, ಈಗ ಜಾತಿ ಗಣತಿಗೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಸ್ವಪಕ್ಷದ ನಾಯಕರೇ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ, ಹಿಂದೆ ಜಾತಿ ಗಣತಿಯ ಬಗ್ಗೆ ಒಂದಷ್ಟು ಮಾಹಿತಿ ಸೋರಿಕೆಯಾಗಿತ್ತು. ಈ ಎಲ್ಲ ಕಾರಣಗಳಿಂದ ಸೋರಿಕೆಯಾದಂತ ಮಾಹಿತಿಯನ್ನ ಗಮನಿಸ್ತಾ ಇದ್ದೀರಾ. ಒಕ್ಕಲಿಗರು 70 ಲಕ್ಷ, ಅದರ ಜೊತೆಗೆ ಕುರುಬ ಸಮುದಾಯಕ್ಕೆ ಸೇರಿದಂತವರು 45 ಲಕ್ಷ, ಪರಿಶಿಷ್ಟ ಜಾತಿ ಜನಾಂಗದವರು 1.08 ಕೋಟಿ, ಪರಿಶಿಷ್ಟ ಪಂಗಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತವರು 74 ಲಕ್ಷ, ಅದರ ಜೊತೆಗೆ ಲಿಂಗಾಯತ ಸಮುದಾಯದವರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬ ಸಮುದಾಯಕ್ಕೆ ಸೇರಿದಂತವರು 45 ಲಕ್ಷ. ಇದೆಲ್ಲವೂ ಕೂಡ ಜಾತಿ ಗಣತಿಯಲ್ಲಿ ಉಲ್ಲೇಖ ಆಗಿರುವಂತಹ ಒಂದಷ್ಟು ಅಂಶಗಳು. ಇದು ಸೋರಿಕೆಯಾಗಿರೋದು. ಈ ಸೋರಿಕೆ ಆದ ಮೇಲೇನೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಸೋರಿಕೆಯಾದಂಥ ಮಾಹಿತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಮರಾಠ ಸಮುದಾಯಕ್ಕೆ ಸೇರಿದಂಥವರು 16 ಲಕ್ಷ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು 16 ಲಕ್ಷ, 15 ಲಕ್ಷ, ಮರಾಠ ಸಮುದಾಯಕ್ಕೆ ಸೇರಿದ್ದು 16 ಲಕ್ಷ, ಹಾಗೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥವರು 15, ಈಡಿಗ ಸಮುದಾಯಕ್ಕೆ ಸೇರಿದಂಥವರು 14 ಲಕ್ಷ. ಈ ಸೋರಿಕೆಯಾದಂಥ ಮಾಹಿತಿಯನ್ನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ನಾಯಕರೇನೆ ಒಂದಷ್ಟು ವಿರೋಧಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ತಾನೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳ್ತಾ ಇದ್ರು, ಜಾತಿ ಗಣತಿಯ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲೇ ಒಂದಷ್ಟು ಅಸಮಾಧಾನ ಇದೆ ಜಾತಿ ಗಣತಿಯ ಬಗ್ಗೆ, ಅದೆಲ್ಲವೂ ಕೂಡ ಸರಿಯಾಗ್ಲಿ, ಅದಾದ ನಂತರ ನಾನು ಮಾತನಾಡ್ತೀನಿ ಅಂತ ಹೇಳಿ. ಹಾಗಾಗಿ ಇವತ್ತು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ಚರ್ಚೆ ಆಯಿತು. ಸುದೀರ್ಘವಾಗಿ 3 ಗಂಟೆಗಳ ಕಾಲ ಚರ್ಚೆ ಆಯಿತು. ಅದಾದ ಮೇಲೆ ಏಪ್ರಿಲ್ 17ನೇ ತಾರೀಕು ವಿಶೇಷ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಅದು ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಜಾತಿ ಗಣತಿಯ ಬಗ್ಗೆ ಮಾತನಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ರಾಜ್ಯಸಭೆ ಮಾಜಿ ಸದಸ್ಯರಾದಂಥ ಎಲ್ ಹನುಮಂತಯ್ಯ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹನುಮಂತಯ್ಯ ಸರ್. ಥ್ಯಾಂಕ್ ಯು. ಹಾಗೆ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ ಸರ್ ಕೂಡ ಇದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರಾದಂತಹ ಬಸವರಾಜ್ ಇಟ್ನಾಳ್ ಸರ್ ಕೂಡ ಇದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾಜಿ ಸಚಿವರಾದಂತಹ ಮೋಟಮ್ಮ ಅವರು ಕೂಡ ಇದ್ದಾರೆ. ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಾನು ಹನುಮಂತಯ್ಯ ಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗಮನಿಸ್ತಾ ಇದ್ದೀವಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇವತ್ತಂತೂ ಜಾತಿ ಗಣತಿಯ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು, ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆಯಾಗುತ್ತೆ. ಅದಾದ್ಮೇಲೆ 17ಕ್ಕೆ ಚರ್ಚೆಯನ್ನ ಮುಂದೂಡಿಕೆ ಮಾಡಲಾಗುತ್ತೆ. ಜಾತಿ ಗಣತಿಯ ಬಗ್ಗೆ ಮೊದಲಿಗೆ ನಿಮ್ಮ ಅಭಿಪ್ರಾಯ ಸರ್, ಏನ್ ಹೇಳ್ತೀರಾ? ಜಾತಿ ಗಣತಿ ಯಾವುದೇ ಸರ್ಕಾರ ಅಗತ್ಯವಾಗಿ ಮಾಡಬೇಕಾದಂತ ಒಂದು ಪ್ರಕ್ರಿಯೆ. ಅದೊಂದು ಸರ್ಕಾರದ ಕಾರ್ಯಕ್ರಮ ಆಗ್ಬೇಕು. ಆ ಗಣತಿಯನ್ನ ಕರ್ನಾಟಕ ಸರ್ಕಾರ 100 ಕೋಟಿ ವ್ಯಯ ಮಾಡಿ ಸಾಗ್ ಮಾಡಿದ್ದಾರೆ. ಇದಾದ್ಮೇಲೆ ಅದನ್ನ ಕ್ಯಾಬಿನೆಟ್ ಮುಂದೆ ತಂದು ಕ್ಯಾಬಿನೆಟ್ ಅದರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಆ ಗಣತಿ ಒಪ್ಪಬೇಕಾ ಬೇಡವಾ ಅನ್ನೋದನ್ನ ಅವರು ಚರ್ಚೆ ಮಾಡಿ ಹೇಳಬೇಕು. ಅಲ್ಲಿ ಸಭೆ ಅಪೂರ್ಣವಾದ್ರೆ ಅಸೆಂಬ್ಲಿಯ ಮುಂದೆ ತಂದು ನಮ್ಮ ಶಾಸಕರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ನಂತರ ಅದರಲ್ಲಿ ನಾವು ಕಣ್ಮುಚ್ಚಿ ಲೋಪದೋಷಗಳಿವೆ ಅಂತ ಹೇಳೋದಕ್ಕಿಂತಲೂ ಲೋಪದೋಷಗಳು ಇದ್ರೆ ಸರಿ ಮಾಡುವ ಕ್ರಮವನ್ನು ಮಾಡಬೇಕು. ಲೋಪದೋಷಗಳಿಲ್ಲ, ಸರಿಯಾಗಿ ಗಣತಿ ಆಗಿದೆ ಅಂತ ಆದ್ರೆ ನೀವು ಅದನ್ನ ಒಪ್ಪಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆದ್ದರಿಂದ ಬಹು ವರ್ಷಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಜಾತಿ ಗಣತಿಯನ್ನ ಸರ್ಕಾರ ಇವತ್ತು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಏನು ಮಾಡಿದೆ, ಇದು ಶ್ಲಾಘನೀಯವಾದದ್ದು. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ತಿಳಿಸ್ತೇನೆ. ಇದರ ಪೂರ್ಣ ವಿವರವನ್ನ ಸಾರ್ವಜನಿಕ ಚರ್ಚೆಗೂ ಕೂಡ ಬಿಡಬೇಕು ಅಂತ ಹೇಳಿ ನನ್ನ ಒತ್ತಾಯ ಇದೆ. ಓಕೆ ಓಕೆ ಅಶೋಕ್ ಗೌಡ ಸರ್, ಈಗ ಹನುಮಂತಯ್ಯ ಸರ್ ಹೇಳೋದನ್ನ ಕೇಳಿಸ್ಕೊಂಡ್ರಿ. ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದ್ರು, ಶ್ಲಾಘನೀಯ ವ್ಯಕ್ತಪಡಿಸಿದ್ರು.
ಈಗ ಇದು ರಾಜಕೀಯ ಬಣ್ಣ ಪಡ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ಜಾತಿ ಗಣತಿಯನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಸೋಮಣ್ಣ ಅವರು ಕೂಡ ಮಾತನಾಡ್ತಾ ಹೇಳಿದ್ರು. ನೀವು ನಿಮ್ಮ ಒಪ್ಪಿಗೆ ಇದೆಯಾ ಸರ್ ಜಾತಿ ಗಣತಿ? ನೋಡಿ, ಒಂದು ಏನು ಅಂದ್ರೆ 2016 ಈ ಕಮಿಟಿ ರಿಪೋರ್ಟ್ ರೆಡಿ ಆಗಿತ್ತು ಅಂತ ಒಂದು ಸುದ್ದಿ ವರದಿ ಇದೆ. 15 ಆದ್ರೆ ಆವತ್ತಿಂದ 2018 ಮೇವರೆಗೂ ಸಹ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು. ತದನಂತರದಲ್ಲಿ ಇವರು ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇದ್ರು ಒಂದು 14 ತಿಂಗಳು. ತದನಂತರದಲ್ಲಿ ಈಗ ಸರ್ಕಾರ ಬಂದು 23 ತಿಂಗಳಾಗಿದೆ. ಇವತ್ತರೆಗೂ ಸಹ ಯಾವತ್ತು ಈ ಜಾತಿ ಸಮಿತಿಯ ವರದಿ ಬರ್ತದೆ ಅಂದ್ರೆ ಯಾವತ್ತು ಸಿದ್ದರಾಮಯ್ಯನವ್ರಿಗೆ ಕ್ರೈಸಿಸ್ ಬರ್ತದೆ. ಇವತ್ತು ದೊಡ್ಡ ಕ್ರೈಸಿಸ್ ಏನು ಅಂದ್ರೆ ಜನಾಕ್ರೋಶ ನಡೀತಾ ಇದೆ ಇಡೀ ರಾಜ್ಯಾದ್ಯಂತ. ಪ್ರೈಸ್ ರೈಸಸ್ ವಿರೋಧ ಮತ್ತು ಲಾ ಅಂಡ್ ಆರ್ಡರ್ ಫೇಲ್ಯೂರ್ ವಿರೋಧ ಮತ್ತು ಸರ್ಕಾರ ಕಂಪ್ಲೀಟ್ ಆಗಿ ವೈಫಲ್ಯತೆಗಳಿಂದ ಕೂಡಿರತಕ್ಕಂಥ ಭ್ರಷ್ಟಾಚಾರ ಅದು ಇದೆಲ್ಲ ಸೇರಿಸ್ಕೊಂಡು ಅದರಿಂದಾಗಿ ಈ ವರದಿನ ತಂದು ಒಂದು ಸ್ವಲ್ಪ ಡೈವರ್ಷನ್ ಮಾಡ್ತಕ್ಕಂತಹ ಟ್ಯಾಕ್ಟಿಕ್ಸ್ ನ ಪ್ರತಿ ಸತಿನೂ ಮಾಡ್ಕೊಂಡ್ ಬರ್ತಿದ್ದಾರೆ. ನಾವು ನಾಳೆ ಸ್ವೀಕರಿಸ್ತೀವಿ, ಇವತ್ತು ಸ್ವೀಕರಿಸ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಕೊಂಡ್ ಬರ್ತಾರೆ ಮುಂಚೆ ಯಾವಾಗಲೂ ಪ್ರತಿ ಸತಿನೂ ಸಹ. ಅದರಿಂದಾಗಿ ಇದು ಡೈವರ್ಷನ್ ಟ್ಯಾಕ್ಟಿಕ್ಸೇ ಹೊರತು ಇದ್ರ ಬಗ್ಗೆ ಇವರಿಗೆ ಬದ್ಧತೆ ಇಲ್ಲ. ಒಂದು. ಎರಡನೇ ವಿಚಾರ ಏನಂತಂದ್ರೆ, ನೆನ್ನೆ ನಾನು ಕಾಂತರಾಜ್ ಅವರು ಇನ್ನೊಂದು ಖಾಸಗಿ ಚಾನಲ್ ಅಲ್ಲಿ ಇದ್ದಾಗ ಅವರು ಸಿಕ್ಕಿದ್ರು. ಅವರೇ ಹೇಳ್ತಾ ಇದ್ರು, ನಾವು ಪ್ರತಿಯೊಂದು ಮನೆ ಕರ್ನಾಟಕದಲ್ಲಿ ಇರತಕ್ಕಂತಹ ಆವತ್ತು 2011 ಸೆನ್ಸಸ್ ಪ್ರಕಾರ 1,60,00,000 ತತ್ಸುಮಾರು ಅಷ್ಟು ಮನೆಗಳಿಗೂ ಸಹ ಕಳಿಸಿದೀವಿ. 1,33,000 ಜನ ಸರ್ವೇಯರ್ಸು 120 ಮನೆಗಳನ್ನ ಅಲಾಟ್ ಮಾಡಿ 20 ದಿನಗಳ ಕಾಲ, ತದನಂತರ 20 ದಿನಗಳ ಕಾಲ ಅವಕಾಶ ಕೊಟ್ಟು ಕಳಿಸ್ತೀವಿ ಅಂದ್ರಿ. ಈಗ ನಾನು ಒಬ್ಬ ಕರ್ನಾಟಕದ ಪ್ರಜೆ, ನಮ್ಮ ಆರ್ ಅಶೋಕರು ಕರ್ನಾಟಕದ ಪ್ರಜೆ, ಅಶ್ವಥ್ ನಾರಾಯಣ ಅವರು ಕರ್ನಾಟಕದ ಪ್ರಜೆ, ಡಿ ಕೆ ಶಿವಕುಮಾರ್ ಕರ್ನಾಟಕದ ಪ್ರಜೆ, ಯತ್ನಾಳ್ ಸಾಹೇಬರು ಇದ್ದಾರೆ, ಮೋಟಮ್ಮ ಮೇಡಮ್ ಅವರು ಇದ್ದಾರೆ, ತಾವು ಇದ್ದೀರಾ. ನಮ್ಮ ಮನೆಗಳಿಗೆ ಬಂದಿಲ್ಲಪ್ಪ. ಬೇಡ ಓಲಿಗೆ ಹತ್ಲಾ ಕಡೆ ನಾನು ಬೆಂಗಳೂರು ಸಿಟಿನಲ್ಲಿ ಇದ್ದೀನಿ, ಇತ್ಲ ಕಡೆ ಬಿಟ್ಬಿಡಿ. ನಾನು ನನ್ನ ಹಳ್ಳಿ 25 ಕಿಲೋಮೀಟರ್ ಫ್ರಮ್ ಮೆಜೆಸ್ಟಿಕ್, ನಮ್ಮ ವಿಧಾನಸೌಧ 25 ಕಿಲೋಮೀಟರ್ ನನ್ನ ಹಳ್ಳಿ. ನನ್ನ ಹಳ್ಳಿನಲ್ಲಿ ಇರ್ತಕ್ಕಂತಹದ್ದು 850 ಜನ ವೋಟರ್ಸು, ಸುಮಾರು 120 ಮನೆ, ಎಲ್ಲಾ ಜಾತಿನೂ ಇದೀವಿ. ಎಲ್ಲಾ ಜಾತಿನಲ್ಲೂ ಸಹ ಆ ಒಂದು ಮನೆಗೆ, ನನ್ನ ಹಳ್ಳಿಯ ಒಂದು ಮನೆಗೆ ಬಂದಿಲ್ಲ. ಒಂದು ಮನೆಗೆ ಅಂದ್ರೆ ಅರ್ಥ ಎಷ್ಟು ಅವೈಜ್ಞಾನಿಕ ಅಂತಕ್ಕಂಥದ್ದು. ಇನ್ನೂ ಒಂದು ಅವೈಜ್ಞಾನಿಕ ಕಥೆ ಇನ್ನೊಂದು ಹೇಳ್ತೀನಿ. 54 ಪ್ಯಾರಾಮೀಟರ್ ಅಂತ ಹೇಳ್ತಾರೆ. ಈಗ ಇಡೀ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ಬಂದ ಮೇಲೆ ತೆಗೆದುಕೊಳ್ಳೋಣ, ಸ್ವಾತಂತ್ರ್ಯ ಬರೋದಕ್ಕಿಂತ ಬಿಟ್ಬಿಡೋಣ, ನಾನು ಇಡೀ ಭಾರತದ ಮಾತಾಡ್ತೀನಿ. ಕಾಕಾ ಕೇಲ್ಕರ್ ಕಮಿಟಿದು ಫಸ್ಟ್, ತದನಂತರದಲ್ಲಿ BP ಮಂಡಲ್ ಕಮಿಷನ್. BP ಮಂಡಲ್ ಕಮಿಷನ್ ನಲ್ಲಿ ನೀವು ಬಂದಾಗ ಅಲ್ಲಿ ತತ್ಸುಮಾರು 48 ಪ್ಯಾರಾಮೀಟರ್ಸ್ ಕೊಟ್ಟರು, ವೇಟೇಜಸ್ ಕೊಟ್ಟರು, ಕ್ಯಾಟಗರಿ 1, 2, 3, 4 ಅಂತ. ಆ ವೇಟೇಜಸ್ ಅಲ್ಲಿ ಫಸ್ಟ್ ಕ್ಯಾಟಗರಿ 1ಗೆ ಎಜುಕೇಷನ್ ಪ್ಯಾರಾಮೀಟರ್ ವೇಟೇಜ್ ಜಾಸ್ತಿ, ಕಲ್ಚರಲ್ ವೇಟೇಜ್ ಕಡಿಮೆ. ಅಂದ್ರೆ ಮತ್ತು ಟಾಯ್ಲೆಟ್ ಆಕ್ಸೆಸ್ ಇಸ್ ವೆರಿ ಇಂಪಾರ್ಟೆಂಟ್, ವಾಟರ್ ಆಕ್ಸೆಸ್, ನೀರಿಗೆ ಆಕ್ಸೆಸ್ ಎಷ್ಟಿದೆ ಅಂತ ಹೇಳಿ ಅದಕ್ಕೆಲ್ಲ ವೇಟೇಜಸ್ ಜಾಸ್ತಿ ಕೊಟ್ಟರು. ಈ ಥರ ವೇಟೇಜಸ್ ಕೊಟ್ಟಾಗ ಇಲ್ಲಿ 54 ಪ್ಯಾರಾಮೀಟರ್ಲು ಸಹ ನಮಗೆ ಗೊತ್ತಿದ್ದಂಗೆ ಸೋರಿಕೆ ಆಗಿದ್ದ ವರದಿನ ನಾವು ಓದಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ವೇಟೇಜಸ್ ಬಗ್ಗೆ ಮಾತಾಡಿಲ್ಲ. ಯಾಕೆ ಅಂದರೆ ಈ 3 ಪ್ಯಾರಾಮೀಟರ್ ಗೊತ್ತಾಗ್ತದೆ ನಮಗೆ ಯಾವ ರೀತಿ ಅವೈಜ್ಞಾನಿಕತೆ ಇದೆ ಅಂತ ಹೇಳಿ. ಅಂದರೆ ಈ 3 ಇದರಲ್ಲಿ ಇನ್ನೂ ಒಂದು ಹೇಳಬೇಕು ಅಂತಾರೆ, 1931 ಕಾಸ್ಟ್ ಸೆನ್ಸಸ್ನ ಮಾಡಿಸ್ತೀವಿ, ಬೈ ಸೈಂಟಿಫಿಕ್ ಆಗಿ ಮಾಡಿದ್ರು ಭಾರತ ಸರ್ಕಾರ. ಅವತ್ತು ಭಾರತದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಪ್ರಾಂತ್ಯಕ್ಕೆ ಲೆಕ್ಕ ಹಾಕೊಂಡು ನಿಜಾಮರು ಒಂದು ಕಡೆ ಇದ್ರು, ಮೈಸೂರು ಮಹಾರಾಜರು ಒಂದು ಕಡೆ ಇದ್ರು, ಬ್ರಿಟಿಷರು ಒಂದು ಕಡೆ ಇದ್ರು, ಇಂಥದ್ದು ಸುಮಾರು ಒಂದು ಸಣ್ಣ ಪುಟ್ಟ ಇವರುಗಳು ಇದ್ರು, ಜಮಖಂಡಿ ಮಹಾರಾಜರು, ಹೀಗೆ ಸಣ್ಣ ಪುಟ್ಟವರೆಲ್ಲ ಇದ್ರು. ಆವತ್ತಿನ ಸೆನ್ಸಸ್ ಪ್ರಕಾರ ಪ್ರೊಜೆಕ್ಷನ್ಸ್ ಮಾಡ್ಕೊಂಡು ಹೋದ್ವಿ ಪ್ರತಿ ಸತಿನೂ ಸಹ. ಯಾವುದು ಚಿನ್ನಪರೆಡ್ಡಿ ಆಯೋಗ ಇರ್ಬೋದು, ತದನಂತರದ ಬೇರೆ ಬೇರೆ ಆಯೋಗಗಳೆಲ್ಲನೂ ಕಮಿಷನ್ಸ್ನ ಅಂದರೆ ಇವರೆಲ್ಲನೂ ಅದು ಪ್ರೊಜೆಕ್ಷನ್ಸ್ ಮಾಡ್ಕೊಂಡು ಹೋದ್ರು. ನಿಮಗೆ ಅಧಿಕಾರ ಏನಿದೆ ರಾಜ್ಯ ಸರ್ಕಾರಕ್ಕೆ ನಾವು ಮಾಡಿಸ್ಬೇಕು ಅಂದರೆ ಕೇಂದ್ರ ಸರ್ಕಾರದ ಇದ್ರಲ್ಲಿ ಬರ್ತಕ್ಕಂಥದ್ದು ಸುಬದಿಗೆ ಇವತ್ತು ನೀವು ಮಾಡಿಸ್ತಾ ಇದ್ದೀನಿ ಅಂದರೆ ಯಾವ ಇದರಿಂದ ಕೂಡಿರುತ್ತೆ. ಇನ್ನೊಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದೊಂದು ತುಂಬ ಇಂಪಾರ್ಟೆಂಟು ನನಗೆ ಸಂಬಂಧಪಟ್ಟಿದ್ದು ಅಂತ ಇಟ್ಕೊಳ್ಳಿ. ಈಗ ಪಾಪ ಸಿದ್ದರಾಮಯ್ಯನವರು ತುಂಬ ಮೇಧಾವಿ ಮತ್ತು ಇದೆಲ್ಲ ಇದ್ದಾರೆ. ಒಂದು ಸದನದಲ್ಲಿ ಹೇಳ್ತಾರೆ ಏನಂತಂದರೆ, ಅವರ ಒಂದು ಜನಾಂಗಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಹೆಸರು ಕರೀತಾರೆ, ಉತ್ತರ ಕರ್ನಾಟಕದಲ್ಲಿ ಇನ್ನೊಂದು ಹೆಸರು ಕರೀತಾರೆ, ಕೋಸ್ಟಲ್ ಕರ್ನಾಟಕದಲ್ಲಿ ಇನ್ನೊಂದು ಹೆಸರು ಕರೀತಾರೆ. ಒಪ್ಕೊಂಡೆ ನಾನು, ನಿನ್ನೆ ಅದರ ಬಗ್ಗೆ ನಂಗೆ ಆಕ್ಷೇಪಣೆ ಇಲ್ಲ, ಸದನದಲ್ಲಿ ಹೇಳಿದ್ದು. ನಮ್ಮ ಒಂದು ಇದಕ್ಕೆ ನಮ್ಮ ಬೈಲಾನಲ್ಲಿ ಕೊಟ್ಕೊಂಡಿದ್ದೀವಿ ಏನು ಅಂದರೆ, ಒಕ್ಕಲಿಗರು ಅಂದರೆ ರೆಡ್ಡೀಸು, ಬಂಟ್ಸು ಅಂತ ಕೊಟ್ಕೊಂಡಿದ್ದೀವಿ. ನೀವು ಇದರಲ್ಲಿ ಬಂಟ್ಸ್ನ ಸಪ್ರೇಟ್ ಮಾಡ್ತೀರಾ, ಮುಸ್ಕ್ ಒಕ್ಕಲಿಗರನ್ನ ಸಪ್ರೇಟ್ ಮಾಡ್ತೀರಾ, ಮರ್ಸ್ ಒಕ್ಕಲಿಗರನ್ನ ಸಪ್ರೇಟ್ ಮಾಡ್ತೀರಾ. ಯಾಕ್ರಿ ನಮ್ಮ ಮೇಲೆ ಅಷ್ಟು ದೋಷ ನಿಮಗೆ? ಯಾಕೆ ನಮ್ಮ ಮೇಲೆ ಅಷ್ಟು ದೋಷ ನಿಮಗೆ? ಇದನ್ನು ಸಿದ್ದರಾಮಯ್ಯನವರು ಉತ್ತರಿಸ್ಬೇಕು.